ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ರುಚಿ ಅಭಿರುಚಿ. ಹಿಂದಿನ ವಿಡಿಯೋದಲ್ಲಿ ನಾನು ಮಡಾಗ್ಲಕಾಯಿ ಚಟ್ನಿ ತೋರಿಸಿದ್ದೆ. ಹಾಗೆ ನಿಮಗೆ ಹೇಳಿದ್ದೆ ಮಡಾಗ್ಲಕಾಯಿಯಿಂದ ಮಾಡ್ತಕ್ಕಂತಹ ಪೋಡಿನ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಅಂತ. ಇವತ್ತು ನಾನು ಮಡಾಗ್ಲಕಾಯಿಯ ಪೋಡಿ ಮಾಡ್ತಾ ಇದ್ದೀನಿ. ನೋಡಿ, ಮಡಾಗ್ಲಕಾಯಿನ ನೀರಲ್ಲಿ ನೆನೆಸಿಟ್ಕೊಂಡ್ಬಿಟ್ಟು ಅದರ ಸ್ಲೈಸಸ್ನ ಮಾಡ್ಕೊಬೇಕು. ಬೀಜ ಸಮೇತ ಸ್ಲೈಸಸ್ನ ಮಾಡ್ಕೋಬೇಕು. ತೀರಾ ತೆಳುವಾಗೂ ಮಾಡೋದು ಬೇಡ, ಹಾಗೆ ಸ್ಲೈಸಸ್ ತುಂಬ ದಪ್ಪನೂ ಇರಬಾರ್ದು. ನಾನಿಲ್ಲಿ 3 ಮಡಾಗ್ಲಕಾಯಿನ ತಗೊಂಡಿದ್ದೀನಿ. ನೋಡಿ, ಇಷ್ಟು ಸ್ಲೈಸಸ್ ಆಗಿದೆ. ಇದು ಸಿಂಪಲ್ಲಾಗಿ ಮಾಡ್ತಕ್ಕಂಥ ಒಂದು ರೆಸಿಪಿ. ಮೊದಲಿಗೆ ಅರಿಶಿಣದ ಪುಡಿನ ಹಾಕ್ತಾ ಇದ್ದೀನಿ. ಹಾಗೆ ಒಂದು 1/4 ಸ್ಪೂನಷ್ಟು ಇಂಗು, ಹಾಗೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಅಚ್ಕಾರದ ಪುಡಿನ ಹಾಕ್ತಾ ಇದ್ದೀನಿ. ನಂತರ ಇದಕ್ಕೆ ಉಪ್ಪನ್ನ ಹಾಕಬೇಕು. ಉಪ್ಪು ಖಾರ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಹಾಗೆ ನೋಡಿ, ನಾನು ಜೊತೆಯಲ್ಲಿ ವಾಟೆ ಹುಳಿ ಪೌಡ್ರನ್ನ ಸಹ ಹಾಕ್ತಾ ಇದ್ದೀನಿ. ನಾನು ಹೆಮ್ಸ್ನ ವಾಟೆ ಹುಳಿ ಪೌಡ್ರ್ ಯೂಸ್ ಮಾಡ್ತಾ ಇದ್ದೀನಿ. ನಿಮ್ಮ ಹತ್ರ ವಾಟೆ ಹುಳಿ ಪೌಡರ್ ಇಲ್ಲ ಅಂತಾದರೆ ನೀವು ಆಮ್ಚೂರನ್ನ ಸಹ ಯೂಸ್ ಮಾಡ್ಕೊಬಹುದು. ಈಗ ಇದಿಷ್ಟನ್ನು ಚೆನ್ನಾಗಿ ಮ್ಯಾರಿನೇಟ್ ಮಾಡಬೇಕು. ಉಪ್ಪು, ಹುಳಿ, ಖಾರ ಎಲ್ಲ ಪ್ರತಿಯೊಂದು ಸ್ಲೈಸಿಗೂ ಸರಿಯಾಗಿ ಅಂಟ್ಕೋಬೇಕು. ಹಾಗೆ ಇದನ್ನು ಮ್ಯಾರಿನೇಟ್ ಮಾಡಬೇಕು. ಇದನ್ನು ಒಂದು 10ರಿಂದ 15 ನಿಮಿಷಗಳ ಕಾಲ ಫ್ರಿಜ್ಜಲ್ಲಿಡಿ, ಇಲ್ಲ ಹಾಗೆ ರೂಮ್ ಟೆಂಪ್ರೇಚರಲ್ಲಿ ಇಟ್ಟರೂ ಸಹ ನಡೆಯುತ್ತೆ. ಇಲ್ಲಿ ನೋಡಿ, ನಾನೊಂದು 5ರಿಂದ 6 ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ತಗೊಂಡಿದ್ದೀನಿ. ಹಾಗೆ ಎಣ್ಣೆ ಕಾಯಿಸ್ಲಿಕ್ಕೆ ಇಟ್ಟಿದ್ದೀನಿ. ಎಣ್ಣೆ ಚೆನ್ನಾಗಿ ಕಾದಿದೆ. ಸ್ಲೈಸಸ್ ಮಾಡಿ ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿರೋ ಮಡಾಗ್ಲಕಾಯಿಗೆ ಅಕ್ಕಿ ಹಿಟ್ಟನ್ನು ಈ ರೀತಿ ನಾವು ಕೋಟ್ ಮಾಡಬೇಕು. ನೋಡಿ, ಈಗ ಚೆನ್ನಾಗಿ ಕಾದಿದೆ. ಅಕ್ಕಿ ಹಿಟ್ಟಿಂದ ಕೋಟ್ ಮಾಡಿರ್ತಕ್ಕಂಥ ಮಡಾಗ್ಲಕಾಯಿ ಪೀಸಸ್ನ ನಾನು ಒಂದೊಂದಾಗೆ ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡ್ತಾ ಇದ್ದೀನಿ. ಇದು ಕೋಟಿಂಗ್ ಏನಿದೆ ತುಂಬ ದಪ್ಪವಾಗಿ ಇರಬಾರ್ದು. ದಪ್ಪ ಆಗಿದ್ಬಿಟ್ರೆ ಮಡಾಗ್ಲಕಾಯಿಯ ಟೇಸ್ಟ್ ಅಷ್ಟು ಗೊತ್ತಾಗೋದಿಲ್ಲ. ಅದು ಬೇಯೋದ್ರೊಳಗೆ ನಾವು ಇನ್ನೊಂದು ರೌಂಡ್ಗೆ ಬೇಕಾದ ಮಡಾಗ್ಲಕಾಯಿನ ಅಕ್ಕಿ ಹಿಟ್ಟಲ್ಲಿ ಕೋಟ್ ಮಾಡ್ಕೊಳ್ಳೋಣ. ಇದನ್ನು ತುಂಬ ಹೊತ್ತು ಡೀಪ್ ಫ್ರೈ ಮಾಡೋ ಅಗತ್ಯ ಇಲ್ಲ. ಲೈಟ್ ಬ್ರೌನ್ ಕಲರ್ ಬಂದರೆ ಸಾಕು. ನೋಡಿ, ಈಗಿದು ರೆಡಿಯಾಗಿದೆ. ನಾನು ಎಣ್ಣೆಯಿಂದ ತೆಕ್ಕೋತಾ ಇದ್ದೀನಿ. ಈ ಪೋಡಿ ಏನಿದೆ ಊಟಕ್ಕೆ ನೆಂಚ್ಕೊಂಡು ತಿನ್ನಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ತಿಳಿ ಸಾರನ್ನದ ಜೊತೆ, ಸಾಂಬಾರನ್ನದ ಜೊತೆ ತಿನ್ನಲಿಕ್ಕೆ ತುಂಬಾ ರುಚಿಯಾಗಿರುತ್ತೆ. ಹಾಗೆ ಇದನ್ನು ಸಂಜೆ ಹೊತ್ತು ಸ್ನ್ಯಾಕ್ಸ್ ಆಗಿ ಸಹ ತಿನ್ಬೋದು. ಇಲ್ಲಿ ನೋಡಿ, ರುಚಿ ರುಚಿಯಾದ ಬಿಸಿ ಬಿಸಿಯಾದ ಗರಿ ಗರಿಯಾದ ಮಡಾಗ್ಲಕಾಯಿ ಪೋಡಿ ರೆಡಿ ಇದೆ. ನೀವು ಟ್ರೈ ಮಾಡಿ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು.